ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವ್ಲಾಗ್ ನೈಟ್ ಕ್ಲೀನಿಂಗ್ ವ್ಲಾಗ್ ಆಗಿರ್ಬೋದು, ನೈಟ್ ರುಟೀನ್ ಆಗಿರ್ಬೋದು, ಏನಾದರೂ ಅನ್ಬೋದು. ಸೊ ಈ ಒಂದು ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುರುವಾರ ರಾತ್ರಿಯ ಒಂದು ರುಟೀನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು ನಾನು ನೈಟ್ ರುಟೀನ್ನ ಶೂಟ್ ಮಾಡಿ, ಹಾಗೆ ನೈಟ್ ಕ್ಲೀನಿಂಗ್ನ ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ, ಇದಕ್ಕಿಂತ ಮುಂಚೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ್ಯಸ್ ಯೂಶ್ವಲ್ ನೈಟ್ ಟೈಮ್ ಎಲ್ಲ ಮದರ್ದು ಹೇಗಿರುತ್ತೆ ಅದೇ ರೀತಿ ನಮ್ಮದು ಕೂಡ. ಆದರೆ ಇವತ್ತಿನ ಒಂದು ಸ್ವಲ್ಪ ಪಾತ್ರೆ ತೊಳೆಯೋ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಫ್ರಮ್ ದ ಮಾರ್ನಿಂಗ್ ಟಿಫನ್ ಆದಾಗಿಂದನೂ ಕೂಡ ಇಲ್ಲಿವರೆಗೂ ಒಂಚೂರು ಪಾತ್ರೆ ತೊಳೆದಿರಲಿಲ್ಲ. ಸೊ ಅದು ಒಂದು, ಆಮೇಲೆ ಕೌಂಟರ್ ಟಾಪ್ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು ಇವತ್ತು. ಸೊ ಹಾಗಾಗಿ ಕೌಂಟರ್ ಟಾಪು ಡೀಪ್ ಕ್ಲೀನ್ ಆಗುತ್ತೆ, ಪಾತ್ರೆನೂ ಜಾಸ್ತಿ ಇರೋದ್ರಿಂದ ಕ್ಲೀನ್ ಮಾಡಿದಾಗ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ ಕೆಲಸನ. ಸೊ ಪಾತ್ರೆ ಎಲ್ಲ ತೊಳೆದಾಯಿತು. ಪಾತ್ರೆ ತೊಳೆದಾದ ನಂತರ ಪಾತ್ರೆನ ಇವಾಗಲೇ ನಾನೇನು ಜೋಡಿಸ್ಕೊಳ್ಳಲ್ಲ. ಇದು ಒಂಥರ ಟಿಪ್ ಅಂತಲೇ ಅನ್ಬೋದು. ನೀವು ಇನ್ ಕೇಸ್ ಏನಾದ್ರು ವಾರ್ಡ್ರೋಬ್ಸ್ಗೆ ಏನಾದರೂ ಪಾತ್ರೆ ಏನಾದ್ರು ತೊಳ್ಕೊಬೇಕಿದ್ರೆ ಪಾತ್ರೆನ ವಾಶ್ ಮಾಡಿದ ತಕ್ಷಣವೇ ತೊಳ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇದರಿಂದ ಹಾಗಾಗಿ ವೆಟ್ಟಿರೋದ್ರಲ್ಲೇ ನಾವು ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜಿರಳೆಗಳು ತುಂಬ ಆಗ್ತವೆ ಮನೆಯಲ್ಲಿ. ಸೊ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ನಾನು ಕೂಡ ಇದನ್ನ ತುಂಬ ಸಫರ್ ಮಾಡಿಬಿಟ್ಟಿದ್ದೆ. ಯಾರು ಹೇಳ್ಕೊಡೋರು ಇರಲಿಲ್ಲ. ಬಟ್ ಇಟ್ಸ್ ಅ ಕಾಮನ್ ಸೆನ್ಸು. ವೆಟ್ಟಾಗಿರುವಂತಹ ಪಾತ್ರೆನ ಯಾವುದನ್ನು ವುಡ್ ಇದರೊಳಗೆ ಹಾಕಬಾರ್ದು. ಬಟ್ ಆದ್ರೂ ನಾನು ಎಷ್ಟೋ ಒಂದು 50% ಡ್ರೈ ಮಾಡೇ ಹಾಕಿರ್ತಿದ್ದೆ. ಆದರೂ ಮಾಯ್ಶ್ಚರೈಸರ್ ಇರೋದಲ್ವಾ, ತೊಳೆದು ಎಲ್ಲ ಇದಾಗಿ ಸೊ ಕಾಕ್ರೋಚಸ್ ಬರ್ತಾಯಿತ್ತು. ಸೊ ಇವಾಗ ಸ್ವಲ್ಪ ಒಂದು 90-95% ಎಲ್ಲ ಪ್ರತಿಯೊಂದೊಂದನ್ನು ಕಲ್ತಿದ್ದೀನಿ. ಇನ್ನೊಂದು 5 to 10% ಇದೆ ಕಲಿತೀನಿ. ಸೊ ಇದೆಲ್ಲ ಆದಮೇಲೆ ಎಲ್ಲ ವಾಶ್ ಎಲ್ಲ ಆಯಿತು. ವಾಶ್ ಎಲ್ಲ ಆದಮೇಲೆ ನಾನು ಪಾತ್ರೆ ಏನು ಜೋಡಿಸ್ಲಿಲ್ಲ, ತೆಗೆದು ಕೆಳಗಡೆ ಇಟ್ಟು ಕೌಂಟರ್ ಟಾಪ್ನ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೇಗೆಲ್ಲ ಹೋಗ್ತಾ ಇದೆ ನಿಮ್ಮ ಡೇ ಅನ್ನೋದನ್ನ ತಿಳಿಸಿ. ಹಾಗೆ ತುಂಬ ಜನ ರಿಕ್ವೆಸ್ಟೆಡ್ ವೀಡಿಯೋನ ಕೇಳ್ತಾ ಇದ್ದೀರಾ. ಆದಷ್ಟು ಬೇಗ ನಾನು ಅದನ್ನೆಲ್ಲ ಮಾಡ್ತೀನಿ. ಹಾಗೆ ಇನ್ನು ಕೆಲವರು ಕೇಳಬೇಕು ಅಂದ್ಕೊಂಡಿರೋರು ಕೇಳಿ. ಏನಾದರೂ ರಿಕ್ವೆಸ್ಟೆಡ್ ವೀಡಿಯೋ ವ್ಲಾಗ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಮನಿ ಸೇವಿಂಗ್ಸ್ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಕೇಳಿದ್ರು ಮಾಡೋಕ್ಕಾದಷ್ಟು ಒಂದು 80% ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವಾಗಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಸೊ ಇವತ್ತಿನ ವ್ಲಾಗ್ ಮಾಡ್ತಾ ಏನಪ್ಪ ಹೇಳಬೇಕು ಅಂತ ಅಂದರೆ, ಕೆಲವೊಂದೊಂದು ಸಲ ಹೆಣ್ಮಕ್ಳು ಅಡುಗೆ ಮನೆ ಡೆಕೋರೇಷನ್ ಮಾಡುವಂತಹ ಒಂದು ಕ್ರೇಜ್ ಇದೆಯಲ್ಲ, ಹೈಪರ್ ಆಗೋಗ್ಬಿಡುತ್ತೆ. ಇನ್ನು ಕೆಲವರು ಇದ್ದಿದ್ರಲ್ಲೇ ಚಿಕ್ಕದಾಗಿ ಚೊಕ್ಕದಾಗಿ ಹೇಗೆ ಇಟ್ಕೋಬೇಕು ಅದು ಕೂಡ ಇಟ್ಕೋತಾರೆ. ಹಾಗೆ ಕ್ಲೀನಾಗಿ ಇಟ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಕೂಡ ಇರುತ್ತೆ. ಸೊ ನೀಟಾಗಿ ಡೆಕೋರೇಟ್ ಮಾಡಿ ಇಟ್ಕೊಳ್ಳಿಲ್ಲ ಅಂದ ಒಂದು ಕಾರಣಕ್ಕೆ ಅವರಿಗೆ ಆ ಟೇಸ್ಟ್ ಇಲ್ಲ, ಅಥವಾ ಅವ್ರಿಗೆ ಮಾಡ್ಕೊಳಕ್ಕೆ ಬರಲ್ಲ ಅಂತ ಅಲ್ಲ. ಸೊ ಅದನ್ನು ಮಾಡಿದ್ರೂ ಮೇಂಟೈನ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಡೆಕೋರೇಟ್ ಮಾಡ್ಕೊಂಡಿರಲ್ಲ. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಹೆಣ್ಮಕ್ಳು ಫಸ್ಟು ಗೆಸ್ಟ್ಗಳು ಯಾರೇ ಬಂದ್ರೂ ಫಸ್ಟ್ ಅವ್ರ ಕಣ್ಣು ಬೀಳೋದೆ, ಹೆಂಗಸ್ರು ಕಣ್ಣು, ಮೇಯ್ನ್ಲಿ ಹೆಂಗಸ್ರು ಕಣ್ಣು ಬೀಳೋದೆ ಕಿಚನ್ಗೆ. ಸೊ ಕಿಚನ್ನ ನಾವು ಎಷ್ಟು ಕ್ಲೀನಾಗಿ ಇಟ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಕಿಚನ್ ಹೇಗೆ ಇಟ್ಕೋಬೇಕು ಹಂಗನ್ಬಿಟ್ಟು ಎಲ್ಲ ತೊಳೆದು ಎಲ್ಲ ಉಜ್ಜಿ ಎಲ್ಲ ಮಾಡೋಕ್ಕೂ ಆಗಲ್ಲ. ಓಕೆನಾ, ಎಲ್ಲರ ಹತ್ರನೂ ಎಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಅವ್ರವ್ರ ಕೆಪಾಸಿಟಿ ಅದು. ಓಕೆನಾ, ಈ ಥರ ಹಿಂಗೆ ಇಟ್ಕೋಬೇಕು. ಇನ್ನು ಕೆಲವರು ನಾನು ನೋಡಿದ್ದೀನಿ, ಎಷ್ಟೊಂದು ಜನ ನೆಕ್ಸ್ಟ್ ಈ ವೀಕಿಗೆಲ್ಲ ಪ್ರಿಪೇರ್ ಆಗಬೇಕು ಅಂತಂದ್ಬಿಟ್ಟು ಆನಿಯನ್ ಪೇಸ್ಟು, ಆಮೇಲೆ ಟೊಮ್ಯಾಟೊ ಪೇಸ್ಟು ಎಲ್ಲ ತೆಗೆದು ಇಟ್ಕೊತಾರೆ. ಸೊ ಅದೂ ಒಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದನ್ನು ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಬೇಕು ಟೈಮು, ಅದೆಲ್ಲ ಬೇಕಾಗಿರೋದ್ರಿಂದ ಕೆಪಾಸಿಟಿ ಇರಬೇಕು, ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀವಿ ನಾವು ಅಂತ. ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಬೇಕು, ಹಾಗೆ ಪೇಷನ್ಸ್ ಇರಬೇಕು. ಹಾಗೆ ಅದೆಲ್ಲ ಮಾಡ್ತಿಲ್ಲ ಅಂತ ಅಂದ ಮಾತ್ರಕ್ಕೆ ಅವರಿಗೆ ಅಡುಗೆ ಮನೆಯಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಹಿಂಗೆ ಇಟ್ಕೊಂಡಿದ್ದಾರೆ ಹಂಗೆ ಇಟ್ಕೊಂಡಿದ್ದಾರೆ ಅನ್ನುವಂತಹ ಕಮೆಂಟ್ ಪಾಸ್ ಮಾಡೋದು ಇದೆಲ್ಲ ಇರುತ್ತಲ್ಲ.
ನಿಮಗೆ ಗೊತ್ತೇ ಇದೆ, ಅವರೆಲ್ಲ ಚಿಟ್ ಚಾಟ್ ಫ್ರೆಂಡ್ಸ್ಗಳು ಇರ್ತಾರೆ. ಸೊ ಹಾಗಾಗಿ ನಾನು ಇನ್ನು ನೆಕ್ಸ್ಟಿಂದ ಏನು ಮಾಡ್ತೀನಿ ಅಂದರೆ, ನಿಮಗೆಲ್ಲ ಅರ್ಥ ಆಗೋ ಥರ ಹೀಗೆ ರೋಡ್ ಗಾಸಿಪ್ಸ್ ಮಾಡ್ತಾರೆ, ಈ ಥರ ಮಾಡ್ತಾರಲ್ಲ, ಸೊ ಅವ್ರಿಗೆಲ್ಲ ಚಿಟ್ ಚಾಟ್ ಫ್ರೆಂಡ್ಸ್ ಅಂತ ನಾನು ಶಾರ್ಟ್ ಫಾರ್ಮಲ್ಲಿ ಹೇಳ್ತೀನಿ. ಸೊ ನೀವು ಅರ್ಥ ಮಾಡ್ಕೋಬೇಕು. ಫ್ಯಾಮಿಲಿಲೂ ಇರ್ತಾರೆ ಚಿಟ್ ಚಾಟ್ ಫ್ರೆಂಡ್ಸು, ಹಾಗೆ ರೋಡಲ್ಲೂ ಅಕ್ಕಪಕ್ಕದ ಮನೆಯವರು, ಈ ಥರ ರಿಲೇಟಿವ್ಸು ಹೀಗಿಗೂ ಇರ್ತಾರೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಅವ್ರ ಹೆಸರು ಹೇಳಿದೆ, ಚಿಟ್ ಚಾಟ್ ಫ್ರೆಂಡ್ಸ್ ಅಂತ ಕರಿತೀನಿ ಇನ್ಮೇಲೆ. ಸೊ ನನ್ನ ರೆಗ್ಯುಲರ್ ವ್ಲಾಗರ್ಸ್ಗೆ ಗೊತ್ತಾಗುತ್ತೆ, ಓಕೆನಾ. ಈ ಚಿಟ್ ಚಾಟ್ ಫ್ರೆಂಡ್ಸ್ಗಳಿರ್ತಾರಲ್ಲ, ಸೊ ಅವರು ಹಾಗಿಟ್ಕೊಂಡಿದ್ದಾರೆ, ಹೀಗಿಟ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂತ ಅವರೊಬ್ಬರು ನೋಡ್ಬಿಟ್ಟು ಹೋಗಲ್ಲ, ಅರಗಿಸ್ಕೊಳ್ಳಲ್ಲ. ಹೆಂಗೆ ಅಂದರೆ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ರಿಲೇಟಿವ್ಸಲ್ಲಿ ಅವರೊಬ್ಬರು ನೋಡಿ ಅರಗಿಸ್ಕೊಳಕ್ಕಾಗದೆ ಅಕ್ಕಪಕ್ಕದವ್ರಿಗೆ ಎಲ್ಲ ಕಕ್ಕೋದು ಇದು ಜಾಸ್ತಿ. ನಾನಂತೂ ಆಲ್ಮೋಸ್ಟ್ ಅಕ್ಕಪಕ್ಕದ ಮನೆಯಿಂದ ಕಮೆಂಟ್ ಬಂದಿದೆಯೋ ಎಲ್ಲೋ ಗೊತ್ತಿಲ್ಲ, ಫ್ಯಾಮಿಲೀಲಿ ನನಗೆ ಯಾರೂ ಮಾಡಲ್ಲ. ಸೊ ನಾನು ನನಗೆ ಹೇಳಿರೋ ಪ್ರಕಾರ ಅವ್ರ ಮನೆ ಹಂಗಿಟ್ಟಿದ್ದಾರೆ, ಇವ್ರ ಮನೆ ಹಿಂಗಿಟ್ಟಿದ್ದಾರೆ ಅಂತ ನನ್ನ ಮುಂದೆನೇ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದಾರೆ. ಸೊ ಆ ಥರ ಯಾರಾದ್ರು ಮಾತಾಡೋರು ನಿಮ್ಮ ಮುಂದೆ ಇದ್ದರೆ, ಅಥವಾ ನಿಮ್ಮ ಫ್ಯಾಮಿಲಿಲಿ, ಫ್ರೆಂಡ್ ಸರ್ಕಲಲ್ಲಿ ಅಥವಾ ನೈಬರ್ಸಲ್ಲಿ ಇದ್ದರೆ ಇಗ್ನೋರ್ ಮಾಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಯಾರು ಏನು ಬಂದು ಮಾಡಿಕೊಡಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ಮಾತು ಯಾಕೆ ಹೇಳಿದೆ ಅಂತ ಅಂದರೆ, ಕೆಲವು ಹೆಣ್ಮಕ್ಳು ಇದರಿಂದ ಕುಗ್ಗೋದು ಜಾಸ್ತಿ. ಸೊ ಈ ಥರ ಹೇಳಿಬಿಟ್ರಲ್ಲ, ಸೊ ಏನು ಮಾಡೋದು ಅನ್ನೋ ಒಂದು ಹಠಕ್ಕೆ ಬೀಳೋರು ಒಂದು ಕಡೆ ಆದರೆ, ಕುಗ್ಗೋಗೋರು ತುಂಬ ಜನ ಇರ್ತಾರೆ. ಸೊ ದಯವಿಟ್ಟು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದರೆ, ಇವತ್ತು ನಾಳೆ ಯಾವಾಗೂ ನಿಮ್ಮ ಅಡುಗೆ ಮನೆ ನಿಮ್ಮದೇ ಆಗಿರುತ್ತೆ, ಬೇರೆಯವ್ರದ್ದಾಗಿರಲ್ಲ. ಸೊ ಒಂದು ಕ್ಷಣಕ್ಕೆ ಬಂದು ಹೋಗೋರಿಗೋಸ್ಕರ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ವರೆಗೂ ನೋಡಿ. ಸೂಪರ್ ಕಿಚನ್ ಕ್ಲೀನಿಂಗ್ ಮೋಟಿವೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಚಿಟ್ ಚಾಟ್ ಫ್ರೆಂಡ್ಸ್ಗಳಿಗೋಸ್ಕರ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಸಿಂಕು, ಆಮೇಲೆ ಅಡುಗೆ ಮನೆ ಏನೇ ಎಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಒಂದು ಬೌಲ್ಗೆ ಬೆಚ್ಚಗಿರೋ ನೀರಿಗೆ ಒಂದು ಹಾಫ್ ಕ್ಯಾಪ್ ಅಷ್ಟು ಡೆಟಾಲ್ ಏನಿರುತ್ತಲ್ಲ ಲಿಕ್ವಿಡ್, ಅದನ್ನ ಹಾಕ್ಕೊಂಡು ಒಂದು ಬಟ್ಟೆಯಲ್ಲಿ ಕೌಂಟರ್ ಟಾಪ್ನೆಲ್ಲ ಒರೆಸಿ, ಆಮೇಲೆ ಸಿಂಕ್ಗೆ ಪಾತ್ರೆ ಎಲ್ಲ ತೊಳೆದಾಗಿರಬೇಕು, ಅದ್ರ ಮೇಲೆ ಮತ್ತೆ ನೀರೇನು ಬಿಡಬಾರ್ದು. ಸೊ ಅದಾದ ನಂತರ ಲಾಸ್ಟಿಗೆ ಈ ಬೆಚ್ಚಗಿರೋ ನೀರಿಗೆ ಡೆಟಾಲ್ ಹಾಕಿರ್ತೀರಲ್ಲ, ಅದನ್ನು ಸಿಂಕ್ ಸುತ್ತ ಹಾಕಿ. ಸೊ ಈ ಥರ ಮಾಡೋದ್ರಿಂದ ಜಿರಳೆಗಳು ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ. ಸೊ ನೋಡಿ, ಕಂಪ್ಲೀಟಾಗಿ ಅಡುಗೆ ಮನೆ ಕೆಲಸ ಮುಗೀತು. ಎಲ್ಲ ತೊಳೆದಿದ್ದ ಪಾತ್ರೆ ಎಲ್ಲ ಕೆಳಗಿಟ್ಟಿದ್ದೀನಿ. ಸೊ ನಾಳೆ ಎಲ್ಲ ಈ ಕಬೋರ್ಡ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಮೇಲ್ಗಡೆ.
ಸೊ ಇದಿಷ್ಟಾಗಿತ್ತು ನನ್ನ ನೈಟ್ ಕಿಚನ್ ರುಟೀನು. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಹಾಲಲ್ಲಿ ಫಸ್ಟ್ ನಾವು ಎದ್ದ ತಕ್ಷಣವೇ ಬಂದು ಹಾಲಲ್ವ ನೋಡೋದು. ಸೊ ಹಾಗಾಗಿ ಹಾಲ್ ಸ್ವಲ್ಪ ಕ್ಲೀನಾಗಿರಬೇಕು ರಾತ್ರಿ ಮಲ್ಕೊಳಕ್ಕೆ ಹೋಗ್ಬೇಕಾದ್ರೆ ನನಗೆ. ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಎತ್ತಿಟ್ಟು ಮಲ್ಕೊತೀನಿ ನಾನು. ಇಲ್ಲ ಅಂತಂದರೆ ನಂಗೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂಥರ ಮೂಡೇ ಚೆನ್ನಾಗಿರಲ್ಲ. ಹಾಗಾಗಿ ಪಾತ್ರೆಗಳು ಲೋಟ ಎಲ್ಲ ಅಲ್ಲಲ್ಲೇ ಇರುತ್ತೆ. ಮತ್ತು ಇನ್ನೊಂದು ರೌಂಡ್ ಮತ್ತೆ ತೊಳಿಬೇಕು. ಸೊ ಇವಾಗ ಸದ್ಯಕ್ಕಂತೂ ನಂಗೆ ತೊಳೆಯೋ ಪೇಷನ್ಸ್ ಕೂಡ ಇಲ್ಲ. ಸ್ವಲ್ಪ ನಿದ್ದೆ ಜಾಸ್ತಿನೇ ಬರ್ತಿತ್ತು. ಮಗಳು ಎದ್ದಿದ್ಲು, ಹಸ್ಬೆಂಡ್ ಕೂಡ ಮಲಗಿದ್ರು, ಮಗ ಕೂಡ ಮಲಗಿದ್ದ. ಆಲ್ರೆಡಿ 11:45 ಆಗಿಬಿಟ್ಟಿತ್ತು. ನಾವು ಮಲಗೋಷ್ಟೊತ್ತಿಗೆ 11:45 ಆಗೋಗ್ಬಿಡುತ್ತೆ. ನನ್ನ ಮಗ ಬಂದು 10 o'clock ಮಲ್ಕೊತಾನೆ. ಸೊ ನೋಡೋಣ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಎಲ್ಲ ಎತ್ತಿಟ್ಟು ಬಾದಾಮಿ ಕೂಡ ಸ್ವಲ್ಪ ನೆನೆ ಹಾಕಿ, ಪೆನ್ಸಿಲ್ ಒಂದು ಕಡೆ, ರಬ್ಬರ್ ಒಂದು ಕಡೆ ಎಲ್ಲ ಎಸ್ತಿರ್ತಾನೆ, ಅದನ್ನೆಲ್ಲ ತೆಗೆದು ಎತ್ತಿಟ್ಟು ಬುಕ್ಗಳನ್ನೆಲ್ಲ ಜೋಡಿಸಿ, ಆಮೇಲೆ ಯೂನಿಫಾರ್ಮ್ಗಳನ್ನೆಲ್ಲ ಜೋಡಿಸಿ ಎಲ್ಲ ಎತ್ತಿಟ್ಟು ಬಂದಾಯಿತು ನಾನು. ಫೈನಲಿ ನಮ್ಮ ಲಿವಿಂಗ್ ಏರಿಯಾ ಏನಿದೆ ಅದರದ್ದು ಲುಕ್ಕು ಇದಾಗಿದೆ. ಹಾಗೆ ಅಡುಗೆ ಮನೆಯ ಒಂದು ಪುಟ್ಟದಾದಂತಹ ಲುಕ್ಕು ಕೂಡ ಹೀಗಿದೆ. ಕ್ಲೀನಿಂಗ್ ಎಲ್ಲ ಆಯಿತು. ಇನ್ನೇನಿದ್ರು ಮಲಗೋದು, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಇವಾಗ. ಐ ಹೋಪ್ ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಗೊತ್ತೇ ಇದೆ ಅಲ್ಲ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.